ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಘಾತಾಂಕಗಳ ಆಟ ಪವರ್ ಪ್ಲೇ ಅನ್ನೋ ಪಾಠದ ಪುಟ ಸಂಖ್ಯೆ 33 ಮತ್ತು 34ರಲ್ಲಿ ಇರ್ತಕ್ಕಂಥ ಕಲಿಕಾಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೇದು ಘಾತ ಅಥವಾ ಘಾತಾಂಕ ರೇಖೆಗಳು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 4ರ ಘಾತಗಳನ್ನು ಒಂದು ರೇಖೆಯ ಉದ್ದಕ್ಕೂ ಜೋಡಿಸೋಣ ಅಂತ. ನೀವು ಸಂಖ್ಯಾ ರೇಖೆ ಅಂತೇಳಿ ಕೇಳಿರ್ಬೋದು ಅನಿಸುತ್ತೆ, ನೀವು 4th 5th ಸಂಖ್ಯಾ ರೇಖೆ ಅಂತೇಳಿ. ಹಂಗೆ ಇದು ಘಾತಾಂಕಗಳ ಘಾತರೇಖೆಗಳು ಅಂತ ಕರೀತಾರೆ. ಇಲ್ಲಿ ಫಸ್ಟ್ ನೋಡಿ ಹೆಂಗೆ ಅಂತಂದರೆ 4ರ ಘಾತ 1 ಅಂತ ತೆಗೆದುಕೊಳ್ಳೋಣ. ಅದಾದಮೇಲೆ ಮೇಲ್ಗಡೆ ಇದೆಯಲ್ಲ ಅದನ್ನು ಜಾಸ್ತಿ ಮಾಡ್ಕೊತ ಹೋಗೋದು ಒಂದೊಂದೇ. 4ರ ಘಾತ 1 ಆದಮೇಲೆ 4ರ ಘಾತ 2, 4ರ ಘಾತ 3, 4ರ ಘಾತ 4, 4ರ ಘಾತ 5, 4ರ ಘಾತ 6, 4ರ ಘಾತ 7, 4ರ ಘಾತ 8. ನೆಕ್ಸ್ಟ್ 4ರ ಘಾತ 1 ಆದಮೇಲೆ ನೆಕ್ಸ್ಟ್ 0 ಆದಮೇಲೆ ನೋಡಿರಿ ಸಂಖ್ಯಾ ರೇಖೆ ನೀವು ಗೊತ್ತಿರಬೇಕು ಅನಿಸುತ್ತೆ. ನೋಡಿ ಇಲ್ಲಿ 0 ಅಂದರೆ ಈ ಕಡೆ ನೋಡಿ ಮುಂದ್ಗಡೆ ಎಲ್ಲ ಪ್ಲಸ್ಸು, ಅದಾ ಮುಂದ್ಗಡೆ ಎಲ್ಲ ಪ್ಲಸ್ಸು, ಹಿಂದ್ಗಡೆ ಮೈನಸ್ ಹಾಕಂತ ಹೋಗುತ್ತೆ ಹಂಗೆ. ಸೊ ಇಲ್ಲಿ ಮೇಲ್ಗಡೆ ಜಾಸ್ತಿ ಹಾಕಂತ ಹೋಗುತ್ತೆ 1 2 3 4 5 6. ಕೆಳಗಡೆ 0 ಆದ ತಕ್ಷಣ ನೋಡಿ 0 ಆದ ತಕ್ಷಣ ಇದು 0 ಇಲ್ಲಿ ಬರುತ್ತೆ. 0 ನೋಡಿ 0 ಆದ ತಕ್ಷಣ ಇಲ್ಲಿ -1 -2 ಹೆಂಗೆ ಬರುತ್ತೆ ಹಂಗೆ 0 ಆದ ತಕ್ಷಣ ಇಲ್ಲಿ -1 -2 ಹಿಂಗೆ ಬರುತ್ತೆ. ಇದನ್ನು ನೆನ್ಪಿಟ್ಕೊಂಬಿಡಿ, ನಿಮಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ಏನು ಅಂತ ನೋಡೋಣ. ನೋಡಿ, ಒಂದು ಮನೆಯಿಂದ ಇನ್ನೊಂದು ಮನೆ ಮೇಲಕ್ಕೆ ಹೋದಾಗ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂತಂದರೆ 4 ಪಟ್ಟು ಜಾಸ್ತಿ ಆಗುತ್ತೆ. ನೋಡಿ ಯಾಕೆ ಅಂತಂದರೆ ನೋಡಿ 4 4 16 ಹೌದಾ, 4 4 16. ಅದೇ ರೀತಿ 16 4 64 ಹೌದಾ, ಅದೇ ರೀತಿ 64 4 256. ಸೊ ನೋಡಿ ಈ ರೀತಿ ಆಗುತ್ತೆ ಹೌದಾ. ಆಮೇಲೆ ನೋಡಿ 4ರ ಘಾತ 0 ಅಂದರೆ 1, 4ರ ಘಾತ 1 ಅಂದರೆ 4, 4ರ ಘಾತ 2 ಅಂದರೆ 16, 4ರ ಘಾತ 3 ಅಂದರೆ 64, 4ರ ಘಾತ 4 ಅಂದರೆ 256 ಹಿಂಗೆ ಬರ್ಕೊಳ್ತಾ ಹೋಗಿದ್ದಾರೆ. ಈಗ ನೋಡಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಂದರೆ ಮೇಲ್ಗಡೆ ಹೋದಂಗೆ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ? 4 ಪಟ್ಟು ಜಾಸ್ತಿ ಆಗುತ್ತೆ. ಕಾರಣ ಇದು 4ರ ಘಾತ ಆಗಿರೋದ್ರಿಂದ. ಅದೇ ರೀತಿ ಒಂದು ಮನೆಯಿಂದ ಇನ್ನೊಂದು ಮನೆ ಕೆಳಗಡೆ ಬಂದರೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿರಿ. 4ರ ಘಾತ 8 ಮತ್ತು 4ರ ಘಾತ 7 ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ 4 ಪಟ್ಟು ಕಡಿಮೆ ಆಗುತ್ತೆ ಅಂತ. ಹೆಂಗೆ 4 ಪಟ್ಟು ಕಡಿಮೆ ಆಗುತ್ತೆ ಅಂತಂದರೆ ನೋಡಿ 4ರ ಘಾತ 8ಅನ್ನು 4ರ ಘಾತ 7ಕ್ಕೆ ಅಂದರೆ ಭಾಗಿಸಿದಾಗ ಇದನ್ನ ಹೆಂಗೆ ಬರಿಬೋದು? 4ರ ಘಾತ 8 - 7 ಅಲ್ಲಿಗೆ ನೋಡಿ 8ರಲ್ಲಿ 7 ಹೋದರೆ 1, ಅಲ್ಲಿಗೆ 4ರ ಘಾತ 1 ಅಂದರೆ 4 ಪಟ್ಟು ಕಡಿಮೆ ಆಗುತ್ತೆ ಅಂತ. ಮೇಲ್ಮನೆಯಿಂದ ಒಂದು ಮನೆ ಕೆಳಗೆ ಬಂದರೆ 4 ಪಟ್ಟು ಕಡಿಮೆ ಆಗುತ್ತೆ. ಅದೇ ಕೆಳಗಿಂದ ಮೇಲೆ ಹೋದರೆ 4 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಈ ಅಂಶವನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ. ಈಗ ಮುಂದೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿರಿ. ಅದೇ ರೀತಿ ಈ ಮನೆಯಿಂದ ಈ ಮನೆ ಹೋದರೆ 16 ಪಟ್ಟು ಹೆಂಗೆ ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ ನೋಡಿರಿ ಇಲ್ಲಿಂದ ಇಲ್ಲಿಗೆ 4 ಪಟ್ಟು ಜಾಸ್ತಿನಾ? ಹೌದಾ, ಒಂದು ಮನೆಯಿಂದ ಒಂದು ಮನೆಗೆ 4 ಪಟ್ಟು. ಸೊ ಈ ಮನೆಯಿಂದ ಈ ಮನೆಗೆ 4 ಪಟ್ಟು, ಹಂಗಾಗಿ 4 4 16. ಸೊ ಈ ರೀತಿ ಬಂದಿದೆ ಅಂತ ಅರ್ಥ. ಓಕೆ, ಅದು ಗೊತ್ತಾಯಿತು. ಈಗ ಇದೇನು ಅಂತ ನೋಡ್ತಾ ಹೋಗೋಣ. ನೋಡಿ 4ರ ಘಾತ 5, ಈ 4ರ ಘಾತ 5ಕ್ಕೆ 3 ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ 4ರ ಘಾತ 5ಕ್ಕೆ 3 ವ್ಯಾಲ್ಯೂ ಹೆಂಗೆ ಕೊಟ್ಟರು ಅಂತಂದರೆ ನೋಡಿ 4ರ ಘಾತ 5 ಇದನ್ನು ಹೇಗೆ ಬರ್ಕೋಬೋದಪ್ಪ ಅಂತಂದರೆ ನೋಡಿ 4ರ ಘಾತ 5ಅನ್ನು ಹೇಗೆ ಬರ್ಕೋಬೋದಪ್ಪ ಅಂತಂದರೆ ಇದರಲ್ಲಿ ನೋಡಿರಿ 8ರಲ್ಲಿ 3 ಕಳೆದು ಬಿಡೋದಪ್ಪ. ಆಗೇನಾಯಿತು? 5 ಆಯಿತು, ಹೌದು ತಾನೆ? 8ರಲ್ಲಿ 3 ಕಳೆದ್ರೆ 5 ಬರುತ್ತೆ. ಸೊ ಹಂಗಾಗಿ ನೋಡಿರಿ 4ರ ಘಾತ 8 ಡಿವೈಡೆಡ್ ಬೈ 4ರ ಘಾತ 3 ಇದು ಮಾಡಿದ್ರೂ 4ರ ಘಾತ 5 ಬರುತ್ತೆ ಅಂತ ಅರ್ಥ. ಅದೇ ರೀತಿ ಕೂಡೋದು ಮಾಡ್ಕೊಳ್ಳೋಣ. ಕೂಡೋದು ಮಾಡ್ಕೊಂಡ್ರೆ 3 × 3 + 2 ಅಂತಲೂ ಮಾಡ್ಕೋಬೋದು. ನೋಡಿ 4ರ ಘಾತ 3 + 2 ಅವಾಗ 4ರ ಘಾತ 5 ಆಗುತ್ತಲ್ವಾ. 3 + 2 ಕೂಡಿದ್ರೆ 5 ಆಗುತ್ತೆ. ಸೊ ಹಂಗಾಗಿ ಅದನ್ನು ಈ ರೀತಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಹೆಂಗೆ ಮಾಡ್ಕೊಂಡ್ರೆ 4ರ ಘಾತ 7 × 4ರ ಘಾತ -2 ಆಗೇನಾಗುತ್ತೆ? 7ರಲ್ಲಿ 2 ಹೋದರೆ ಮತ್ತೆ 4ರ ಘಾತ 5 ಬರುತ್ತೆ. ಸೊ ಹಾಗಾಗಿ ಈ ರೀತಿ ಬರೆದಿದ್ದಾರೆ. ಈಗ ಇಲ್ಲೇನಪ್ಪ ಅಂತಂದರೆ ನೋಡಿ ತುಂಬ ಸಿಂಪಲ್ಲು. ಇದನ್ನೇ ಇಲ್ಲಿ ಘಾತಾಂಕ ರೂಪದಲ್ಲಿದೆ, ಇಲ್ಲಿ ಸಂಖ್ಯೆ ರೂಪದಲ್ಲಿ ಕೊಟ್ಟಿದ್ದಾರೆ. 4ರ ಘಾತ 8 ಅಂತಂದರೆ ಎಷ್ಟು ನೋಡಿ? 4ರ ಘಾತ 8 ಅಂದರೆ ಎಷ್ಟಿದೆ? 65,536 ಹೌದಾ. ಇನ್ನು 4ರ ಘಾತ 3, 4ರ ಘಾತ 3ಎಲ್ಲಿದೆ? ಇಲ್ಲಿದೆ ನೋಡಿರಿ 64. ಅದನ್ನೇ ಬರೆದಿದ್ದಾರೆ ಅಷ್ಟೇ. ಇಲ್ಲಿ ಏನಿದೆಯೋ ಇದರ ಬೆಲೆಯನ್ನು ಇಲ್ಲಿ ಬರೆದಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ 4ರ ಘಾತ 3 ಇಲ್ಲಿ ನೋಡಿರಿ. 4ರ ಘಾತ 3 ಅಂತಂದರೆ ಎಷ್ಟು? 4ರ ಘಾತ 3 ಅಂತಂದರೆ 64. ಅದನ್ನು ಇಲ್ಲಿ ಬರೆದಿದ್ದಾರೆ. ಇಂಟು 4ರ ಘಾತ 2, 4ರ ಘಾತ 2 ಅಂದರೆ ಗೊತ್ತಿದೆ ನಮಗೆ 16. ಓಕೆ, ನೆಕ್ಸ್ಟ್ 4ರ ಘಾತ 7, 4ರ ಘಾತ 7 ಎಲ್ಲಿದೆ ನೋಡಿ? 4ರ ಘಾತ 7 ಇಲ್ಲಿದೆ. ಸೊ 4ರ ಘಾತ 7 ಅದನ್ನು ಇಲ್ಲಿ ಬರೆದಿದ್ದಾರೆ. ಇಂಟು 4ರ ಘಾತ -2, 4ರ ಘಾತ -2 ಎಲ್ಲಿದೆ? 1/16 ಇದೆ. ಸೊ ಅದನ್ನು ಬರೆದಿದ್ದಾರೆ. ಓಕೆ, ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈಗ ಇನ್ನೂ ನೆಕ್ಸ್ಟು ನಿಮಗೆ ಮಾಡ್ತಾ ಹೋದಾಗ ಇದು ಘಾತರೇಖೆಗಳು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ 16,384 ಇದೆಷ್ಟಿದು? 4ರ ಘಾತ 7 ಹೌದಾ.
ಅದನ್ನು ಇನ್ನೊಂದ್ಸರಿ ಸಂಖ್ಯಾ ರೇಖೆ ಬರ್ಕೊಳ್ಳೋಣ. ನೋಡಿ ಘಾತ ರೇಖೆಯನ್ನು ಬರ್ಕೊಳ್ಳೋಣ. ಘಾತ ರೇಖೆ ಬರ್ಕೊಂಡೆ ನೋಡಿ 16,384 ಇದೇನಿದೆ 4/7. ಹೌದಾ, 4/7 ಇದು 4/5. 4/5 ಎಲ್ಲಿದೆ? ಇಲ್ಲಿದೆ ನೋಡಿ 4/5. ಎಷ್ಟು 4/5 ಅಂತಂದರೆ 1024ಕ್ಕಿಂತ 16 ಪಟ್ಟು ದೊಡ್ಡದು ಅಂತ ಹೇಳ್ಬೋದೇ ಅಂತ ನಾನು ನಾಳೆ ಸಿಂಪಲಾಗಿ ಹೇಳಿದ್ದೆ ನಿಮಗೆ. ಹೌದಾ, ಒಂದು ಮನೆ ಮೇಲೋದ್ರೆ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ? 4 ಪಟ್ಟು. 2 ಮನೆ ಅಂತಂದರೆ ಮತ್ತೆ 4, 4 4 16 ಅಂತ. ಅದು ಹೆಂಗಪ್ಪ ಕಂಡುಹಿಡ್ಕೊಳೋದು ಅಂದರೆ ತುಂಬ ಸಿಂಪಲ್ಲು. 4/7 ಏನಿದೆ ಇದನ್ನು 4/5ರಿಂದ ಭಾಗಿಸೋದಷ್ಟೇ. ಹಾಗೇನಾಗುತ್ತೆ 4/7 ಇದು ಮೇಲ್ಗಡೆ ಬಂದರೆ -5 ಆಗುತ್ತೆ. ಸೊ ಅಲ್ಲಿಗೆ 4 ನೋಡ್ರಿ 7ರಲ್ಲಿ 5 ಹೋದರೆ ಎಷ್ಟು? 2. 4/2. 4/2 ಅಂತಂದರೆ ಎಷ್ಟು? 16. ಸೊ ಹಾಗಾಗಿ ಇದು 16 ಪಟ್ಟು ಅಂತ ಹೇಳ್ಬೋದು ಅಂತ ನಾವು ಬರ್ಕೋಬೋದು. ಅದೇ ರೀತಿ 4/-2ಕ್ಕಿಂತ 4/2 ಎಷ್ಟು ಪಟ್ಟು ದೊಡ್ಡದು ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಘಾತ ರೇಖೆಯನ್ನು ನಾವು ಬರ್ಕೊಂಡ್ರೆ ನಮಗೆ ಇನ್ನೂ ತುಂಬ ಸಿಂಪಲಾಗಿ ಗೊತ್ತಾಗುತ್ತೆ. 4/-2 ಇದು 4/-2ಕ್ಕಿಂತ 4/2 ಎಷ್ಟು ದೊಡ್ಡದು ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ಲು. ಎಷ್ಟು ಮನೆ ಮುಂದೆ ಹೋಗುತ್ತೆ ನೋಡಿರಿ? 1 ಮನೆ ಮುಂದೆ ಅಲ್ವಾ, 2 ಮನೆ ಮುಂದೆ, 3 ಮನೆ ಮುಂದೆ, 4 ಮನೆ ಮುಂದೆ. ಸೊ ಹಂಗಾಗಿ ಇದು 1 2 3 4 ಪಟ್ಟು ದೊಡ್ಡದು ಅಂತ ಮಾಡೋದು. ಹೆಂಗೆ? ಇದನ್ನು ಅಷ್ಟೇ ಭಾಗಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. 4/2 / 4/-2. ಸೊ ಭಾಗಿಸ್ಬೇಕಾದ್ರೆ ಏನು ಮಾಡಬೇಕು? ಇದನ್ನು ಮೇಲ್ಗಡೆ ತಗೊಂಡೋಗೋಣ. ಆಗೇನಾಗುತ್ತೆ 4/+2 ಆಯಿತು. ಸೊ ಅಲ್ಲಿಗೆ 4/2 + 2 ಎರಡೂ ಕಡೆ ಇರೋದ್ರಿಂದ ನಾವೇನು ಮಾಡೋದು? 4/4. ಅಲ್ಲಿಗೆ 4 ದೇರ್ಫಾರ್ ನೋಡಿ 4/-2ಕ್ಕಿಂತ 4/2 4 ಪಟ್ಟು ದೊಡ್ಡದು. 4 ಪಟ್ಟು ದೊಡ್ಡದು ಅಂತ ಬರಿಬೋದು. ಸೊ ನೋಡಿ ಯಾಕೆ ಇಲ್ಲಿ 4/1 ಪಟ್ಟು, 4/2, 4/3, 4/4 ಪಟ್ಟು ದೊಡ್ಡದು ಅಂತ ನಾವು ಬರಿಬೋದು. ಈಗ ನೋಡಿ ನಿಮಗಿನ್ನೂ ನೀಟಾಗಿ ಈ ಘಾತ ರೇಖೆ ನಿಮಗಿನ್ನೂ ನೀಟಾಗಿ ಗೊತ್ತಾಗುತ್ತೆ. 7ರ ಘಾತಾಂಕ ರೇಖೆಯನ್ನು ಬಳಸ್ಕೊಂಡು ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಷ್ಟೊಂದು ಗುಣಿಸ್ಬೇಕಾ ನಾವು ಅಂತಂದರೆ ಗುಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಬೋದು. ನಾನು ತೋರಿಸ್ತೀನಿ, ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? 2401 × 49 ಅಂತ ಕೊಟ್ಟಿದ್ದಾರೆ. ಈ ಸಂಖ್ಯೆ ಎಲ್ಲಿದೆ ನೋಡೋಣ. ಯಾವುದು ನೋಡಿ? ಇದೆಷ್ಟಿದು? 2401 ಎಷ್ಟಂತೆ? 7/4 ಅಂತೆ. ಸೊ ಹಂಗಾಗಿ 7/4 ಅಂತ ಬರ್ಕೊಳ್ಳೋಣ. ಅದೇ ರೀತಿ 49 ಅಂತಂದರೆ ಎಲ್ಲಿದೆ ನೋಡಿ? 49 ಅಂತಂದರೆ ಇಲ್ಲಿದೆ. 49 ಅಂದರೆ ಎಷ್ಟು? 7/2. ಸೊ ಹಂಗಾಗಿ ಈ ಘಾತಾಂಕದ ನಿಯಮದ ಪ್ರಕಾರ ನಾವೇನು ಮಾಡ್ಬೋದು? 7/4 + 2. ಹೌದಾ, ಈ ಆಧಾರ ಸಂಖ್ಯೆ ಸೇಮ್ ಇದ್ದು ಘಾತ ಸೂಚಿ ಇಂಟು ಇದ್ದಾಗ ನಾವೇನು ಮಾಡ್ಬೋದು? ಅವನ್ನ ಕೂಡ್ಬೋದು ಘಾತ ಸೂಚಿಗಳನ್ನು. ಅಲ್ಲಿಗೆ 7/6 ಆಯಿತು. 4 + 2 6. ಈಗ 7/6 ಅಂದರೆ ಎಷ್ಟಪ್ಪ ನೋಡ್ರಿ? ಇಲ್ಲಿದೆ. ಅಲ್ಲಿಗೆ ಎಷ್ಟು? 1,17,649 ಬಂತು ಅಲ್ವಾ? ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ತುಂಬ ಸಿಂಪಲ್ಲು ನೋಡಿ. 49 ಕ್ಯೂಬ್ ಅಂತ ಇದನ್ನು ಹೆಂಗೆ ಬರ್ಕೋಬೋದು? 49 ಹೆಂಗೆ ಬರ್ಕೋಬೋದು? 7² ಅಂತ ಬರ್ಕೋಬೋದು. ಹೌದಾ ನೋಡಿ, 7² ಅಂದರೆ 49 ಬರ್ಕೋಬೋದಾ? 7² ಬ್ರಾಕೆಟ್ ಕ್ಯೂಬ್. ಈಗ ಇದನ್ನು ಗುಣಾಕಾರ ಮಾಡ್ಬೋದು ನಾವು. ಅಲ್ಲಿಗೆ 7/6 ಅಂತ ಬರ್ಕೋಬೋದು ನಾವು. ಹೌದಾ, 2 3 6 ಬರ್ಕೊಂಡಾಗ ಇವಾಗ 7/6 ಅಂತಂದರೆ ಎಷ್ಟಿದೆ? ಇಲ್ಲೇ ಇದೆ ನೋಡ್ರಿ, ಮತ್ತೆ ಸಾಧ್ಯ ಬಂತು. ಅದು 1,17,649 ಬರುತ್ತೆ. ಓಕೆ, ಇದು ಉತ್ತರ. ಈಗ ಮುಂದ್ಲದ್ದು ಮಾಡೋಣ. 343 × 2401. ಈ 343 ಎಲ್ಲಿದೆ ನೋಡಿ? ಇಲ್ಲಿದೆ ನೋಡಿ, 343. ಸೊ ಹಂಗಾಗಿ 343 ಅಂತಂದರೆ 7/3 ಇಂಟು ಇಲ್ಲಿ ನೋಡ್ರಿ 2401 ಎಷ್ಟು? 7/4. ಸೊ ಇವೆರಡನ್ನು ಕೂಡಿದಾಗ ಅಂದರೆ ಆಧಾರ ಸಂಖ್ಯೆ ಸೇಮ್ ಇದೆ ಮತ್ತು ಇಂಟು ಚಿಹ್ನೆ ಇದೆ. ಘಾತ ಸೂಚಿಗಳನ್ನು ನಾವೇನು ಮಾಡಬೇಕು? ಕೂಡಬೇಕಾಗಿ 7/3 + 4 ದಟ್ ಈಸ್ ಈಕ್ವಲ್ ಟು 7/7 ಆಗುತ್ತೆ. 7/7 ಅಂತಂದರೆ ಎಷ್ಟಪ್ಪ ನೋಡಿ? ಇಲ್ಲಿದೆ ನೋಡಿ, ಎಷ್ಟು? 8,23,543 ಬರುತ್ತೆ. ಓಕೆ, ಈಗ ಈ ಲೆಕ್ಕ ಮಾಡೋಣ. 16,807. 16,807 ಅಂತಂದರೆ ಎಷ್ಟು ನೋಡಪ್ಪ? 7/5. ಹಂಗಾಗಿ 7/5 ಬರ್ಕೊಳ್ಳೋಣ. ಇನ್ನು 49 ಅಂತಂದರೆ ಎಷ್ಟು? 49 ಅಂದರೆ ನಮಗೆ ಗೊತ್ತಿದೆ 7/2. ಇದು ಭಾಗಾಕಾರ ಚಿಹ್ನೆ ಇದ್ದಾಗ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ನಾವೇನು ಮಾಡಬೇಕು? ಕಳಿಬೇಕು. ಅಲ್ಲಿಗೆ ನೋಡಿರಿ 7/5 - 2 ಮಾಡಿದ್ರೆ ಎಷ್ಟು ಬರುತ್ತೆ? 7/3 ಬರುತ್ತೆ. 7/3 ಅಂತಂದರೆ ಎಷ್ಟಪ್ಪ? 343 ಇದ್ರ ಉತ್ತರ ಆಗುತ್ತೆ. ಸೊ ಸಿಂಪಲ್ ನೋಡಿ, ಎಷ್ಟು ಈಸಿ ಇದೆ. ಈಗ 7
ಡಿವೈಡೆಡ್ ಬೈ 343 ಅಂತಂದರೆ ಎಲ್ಲಿದೆ ನೋಡಿ, ಇಲ್ಲಿದೆ. ಎಷ್ಟು? 7 ರ ಘಾತ 3. ಹೌದಾ? 343 ಅಂತಂದರೆ 7 ರ ಘಾತ 3. ಸೊ ಈಗ ನಾವೇನು ಮಾಡೋಣ, 7 ರ ಘಾತ 7, ಹೌದಾ, ಅಂದರೆ 1, 7 ರ ಘಾತ 1 ಮೈನಸ್ 3. ಅಲ್ಲಿಗೇನಾಗುತ್ತೆ ನೋಡಿ, 3ರಲ್ಲಿ 1 ಹೋದರೆ 2. ಎಂಥ 2? -2. 7 ರ ಘಾತ -2. ಈಗ ಎಲ್ಲಿದೆ ನೋಡಿ, 7 ರ ಘಾತ -2 ಅಂತಂದರೆ ಎಷ್ಟು? 1/49. ಕರೆಕ್ಟಾ? 1/49. ಯಾಕೆ ಹಿಂಗೆ ಬರ್ತೀವಿ ಅಂದರೆ 7 ರ ಘಾತ -2 ಅಂದರೆ ಎಷ್ಟು ಅವರೇ ಕೊಟ್ಬಿಟ್ಟಿದ್ದಾರೆ, 1/49. ಹಂಗಾಗಿ ಅದರ ಆನ್ಸರ್ ಬರಿತಾ ಇದ್ದೀನಿ. ಈಗ ನೋಡಿರಿ, ಇದು 16,807. ನೆಕ್ಸ್ಟ್ 16,807 ಎಲ್ಲಿದೆ? ಇಲ್ಲಿದೆ ನೋಡಿರಿ, 7 ರ ಘಾತ 5. ಕರೆಕ್ಟಾ? 7 ರ ಘಾತ 5 ಡಿವೈಡ್ ಬೈ 8,23,543,543 ಎಲ್ಲಿದೆ? 7 ರ ಘಾತ 7. ಸೊ 7 ರ ಘಾತ 7. ಸೊ ಈಗ ಭಾಗಾಕಾರ ಚಿಹ್ನೆ ಇದೆ, ಆಧಾರ ಸಂಖ್ಯೆ ಸೇಮ್ ಇದ್ದರೆ ನಾವೇನು ಮಾಡ್ಬೋದು, ಕಳಿಬೋದು ಅದು ಮೇಲೆ ಹೋದಾಗ. ಸೊ ಈಗ ನೋಡಿರಿ, 7 ರ ಘಾತ 5ರಲ್ಲಿ 2 ಹೋದರೆ, ಸಾರಿ 7 ಇದು 7 ನೋಡಿ, 7 5ರಲ್ಲಿ 7 ಹೋದರೆ ಅಂದರೆ 7ರಲ್ಲಿ 5 ಹೋದರೆ 2. ಎಂಥ 2? -2. ಕಾರಣ 7 ಪಕ್ಕ ಮೈನಸ್ ಇದೆ, ದೊಡ್ಡ ಸಂಖ್ಯೆ, ಹಾಗಾಗಿ 7 ರ ಘಾತ -2. ಈಗ ಏನು 7 ರ ಘಾತ -2 ಅಂದರೆ ಇದೇ ಬರುತ್ತೆ ನೋಡಿ, 1/49 ಇದರ ಆನ್ಸರ್ ಆಗುತ್ತೆ, 1/49. ಈಗ ನೋಡಿ, ಈಗ ಮುಂದಿನ ಲೆಕ್ಕ ಮಾಡೋಣ. 1,17,649 ಎಲ್ಲಿದೆ? ಇಲ್ಲಿದೆ ನೋಡಿರಿ, 7 ರ ಘಾತ 6 ಇಂಟು 1/343 ಅಂದರೆ ಎಷ್ಟು? 7 ರ ಘಾತ 3. ಸೊ ಈಗ ನಾವೇನು ಮಾಡೋಣ, 7 ರ ಘಾತ 6 ಮೇಲ್ಗಡೆ ಹೋದರೆ ಮೈನಸ್, ಕರೆಕ್ಟಾ? ಈಗ 7 6ರಲ್ಲಿ 3 ಹೋದರೆ 3. 7 ರ ಘಾತ 3 ಅಂತಂದರೆ ಎಷ್ಟಪ್ಪ? ಇಲ್ಲಿದೆ ನೋಡಿರಿ, 343. ಇದ್ರ ಉತ್ತರ. ನೆಕ್ಸ್ಟ್ ಇದು ನೋಡಿ, ಇದು 1/343 ಅಂದರೆ 7 ರ ಘಾತ 3, ಕರೆಕ್ಟಾ? ಇಂಟು 7 ರ ಘಾತ 3. ಈಗ ನೋಡಿ, 1/7 ರ ಘಾತ 3 + 3 ಇಲ್ಲೇ ಇರೋದ್ರಿಂದ, ಹೌದಾ? ಹಂಗಾಗಿ ಈಗ 1/7 ರ ಘಾತ 6 ಇದನ್ನ ಮೇಲೆ ತಗೊಂಡೋಗೋಣ, ಅಥವಾ ಇಲ್ಲೇ ಡೈರೆಕ್ಟ್ ಆನ್ಸರ್ ಇಡೋಣ ನಾವು, ಹೌದಾ? ಇಲ್ಲೇ ಆನ್ಸರ್ ಇಡೋಣ. 1/7 ರ ಘಾತ 6 ಅಂದರೆ ಎಷ್ಟಪ್ಪ? 1,17,649 ಇಲ್ಲೇ ಬರಿಬೋದು ಹಿಂಗೆ. ಸೊ ಇದು ಈ ಲೆಕ್ಕ ಮಾಡ್ದಂಗೆ ಆಗತ್ತೆ. ಓಕೆ, ಈಗ ಮುಂದಕ್ಕೆ ಹೋಗೋಣ. 10ರ ಘಾತಗಳು ಅಂತ, 10ರ ಘಾತಗಳು ಅಥವಾ ಘಾತಾಂಕಗಳು. ಭಾರತೀಯ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆದಾಗ ನಾವು 10, 100, 1000 ಇತ್ಯಾದಿಗಳನ್ನು ಬಳಸಿದ್ದೇವೆ, ಹೌದಾ? ಅದಕ್ಕೆ ನಾವು ಏನಂತಾರೆ, ಇದನ್ನು ದಶಮಾನ ಪದ್ಧತಿ ಅಂತ ಕರೀತಾರೆ. ದಶಮಾನ ಅಂತಂದರೆ 10ರ ಘಾತ ಜಾಸ್ತಿ ಆಗೋದು ಅಂತ, 10 ಪಟ್ಟು ಜಾಸ್ತಿ ಆಗೋದು ಅಂತ ಉದಾಹರಣೆ ಕೊಟ್ಬಿಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ ನೋಡಿ, 47,561 ಅನ್ನೋದು ಕೊಟ್ಟಿದ್ದಾರೆ. ಇದು ನಾವು ಹೆಂಗೆ ಬರಿತೀವಪ್ಪ? ಇದು ಎಷ್ಟಿದೆ ನೋಡಿರಿ, ಇದು ಬಿಡಿ 10, 100, 1000, 10,000. ಹಂಗಾಗಿ ಇದು 4 × 10,000 ಅಂದರೆ 10,000, ಹೌದಾ? ಪ್ಲಸ್ ಇದು 1000 ಸ್ಥಾನದಲ್ಲಿದೆ 7, ಹಂಗಾಗಿ 7 × 1000, ಕರೆಕ್ಟಾ? ಪ್ಲಸ್ ಇದು 5 ಸ್ಥಾನದಲ್ಲಿದೆ, 100 ಸ್ಥಾನದಲ್ಲಿದೆ, ಹಂಗಾಗಿ 5 × 100 ಪ್ಲಸ್ 6 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ, 6 × 10 ಪ್ಲಸ್ ಇದು 1 ಯಾವುದರ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಸೊ ಹಂಗಾಗಿ 1 ಅಂತ ಬರಿತೀವಿ. ಓಕೆ, ಇದನ್ನು ನಾವು 10ರ ಘಾತಾಂಕಗಳನ್ನು ಬಳಸಿ ಹೀಗೆ ಬರಿಬೋದು. ಹೇಗೆ ನೋಡಿ, 47,561 = 4 × 10ರ ಘಾತ ಎಷ್ಟು ಸೊನ್ನೆ ಇದ್ದಾವೆ? 4 ಸೊನ್ನೆ ಇದ್ದಾವೆ, ಹಂಗಾಗಿ 10ರ ಘಾತ 4 ಪ್ಲಸ್ 7 × 1 ಮುಂದೆ ಎಷ್ಟು ಸೊನ್ನೆ ಇದೆ ನೋಡಿ, ಇಲ್ಲಿ ನಾನು 3 ಸೊನ್ನೆ ಬರಿಬೇಕಾಯ್ತು, 1000, ಹಂಗಾಗಿ ಇಲ್ಲಿ 1000, ಹಂಗಾಗಿ 3 ಸೊನ್ನೆ ಇದ್ದಾವೆ. ಸೊ ಹಂಗಾಗಿ 10ರ ಘಾತ 3 ಪ್ಲಸ್ ಇಲ್ಲಿ 5 × 10ರ ಘಾತ 2 ಸೊನ್ನೆ ಇದೆ, ಹಂಗಾಗಿ 10ರ ಘಾತ 2 ಪ್ಲಸ್ ಇಲ್ಲಿ 6 × 10ರ ಘಾತ 1 ಪ್ಲಸ್ ಇಲ್ಲಿ 1 ಅಂತಂದರೆ ಹೆಂಗೆ ಬರಿಬೋದು ನಾವು? 10ರ ಘಾತ 0 ಅಂತ ಬರಿಬೋದು. ಕಾರಣ ಯಾವುದೇ ಆಧಾರ ಸಂಖ್ಯೆಯ ಘಾತ ಸೂಚಿ 0 ಆಗಿದ್ದಾಗ ಅದ್ರ ಬೆಲೆ 1 ಆಗಿರುತ್ತೆ. ಹಂಗಾಗಿ ಇದರ ಅರ್ಥ ನೋಡಿ, ಇಲ್ಲಿ 0, ಇಲ್ಲಿ 1, 2, 3, 4, ಹೌದಾ? ಅರ್ಥ ಆಗ್ತಿದೆಯಾ? 0, 1, 2, 3, 4 ಅಂದರೆ 10 ಪಟ್ಟು ಜಾಸ್ತಿ ಆಗ್ತಾ ಇದೆ ಮುಂದೆ ಹೋದಾಗ. ಎಷ್ಟು ಪಟ್ಟು? 10 ಪಟ್ಟು. ಹಂಗಾಗಿ ಇದನ್ನು ದಶಮಾನ ಪದ್ಧತಿ ಅಂತ ಕರೀತಾರೆ. ಸೊ ಇದೇ ರೀತಿಯಲ್ಲಿ ಈ ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬರೆಯೋಣ. ಯಾವುದು? 172. ಇದನ್ನು ಡೈರೆಕ್ಟು ಬರಿಬೋದು, ಅಥವಾ ನಾವು ಮಾಡ್ತಾ ಹೋಗೋಣ. ಇದು ನೋಡಿ, ಬಿಡಿ 10, 100 ಸ್ಥಾನದಲ್ಲಿದೆ, ಹಂಗಾಗಿ 1 × 100
ಪ್ಲಸ್ ಇದು 7 10ರ ಸ್ಥಾನದಲ್ಲಿದೆ, ಹಂಗಾಗಿ 10 ಪ್ಲಸ್ 2 ಬಿಡಿ ಸ್ಥಾನದಲ್ಲಿದೆ, ಹಂಗಾಗಿ ಹಂಗೆ ಇಡೋಣ. ಸೊ ಇಲ್ಲಿ 1 ಇಂಟು 10⁻2 ಪ್ಲಸ್ 7 ಇಂಟು 10⁻1, ಹೌದಾ. ಈಗ 2 ಇಂಟು ಇಲ್ಲಿ ಏನಿದೆ 10⁻1 ಇದೆ. ಸೊ ನೆಕ್ಸ್ಟ್ ಅದಕ್ಕಿಂತ ಕಮ್ಮಿ ಅಂತಂದರೆ 1ಕ್ಕಿಂತ ಕಮ್ಮಿ ಅದು 0. ಸೊ ಹಂಗಾಗಿ 10⁻0. 10⁻0 ಅಂತಂದರೆ ಎಷ್ಟು? 1. ಹಂಗಾಗಿ 1 ಎರಡೇ ಬರುತ್ತೆ. ಸೊ ಹಂಗಾಗಿ ಇದರ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಅದೇ ರೀತಿ 2ನೇನು 5642. ಸೊ ಇದನ್ನ ಹೆಂಗೆ ಬರಿಬೋದು ನೋಡಿ, ಇದು 1000 ಸ್ಥಾನದಲ್ಲಿದೆ. ಸೊ ಹಂಗಾಗಿ 5 ಇಂಟು 1000 ಪ್ಲಸ್ 6 ಅನ್ನೋದು ಯಾವುದು 100 ಸ್ಥಾನದಲ್ಲಿದೆ. ಸೊ ಹಂಗಾಗಿ 6 ಇಂಟು 100 ಪ್ಲಸ್ 4 10ರ ಸ್ಥಾನದಲ್ಲಿದೆ. ಸೊ ಹಂಗಾಗಿ 4 ಇಂಟು 10, ಇನ್ನು 2 ಬಿಡಿ ಸ್ಥಾನದಲ್ಲಿದೆ, 2 ಹಂಗೆ ಬರೆಯೋಣ. ಸೊ ಈಗ ಇದನ್ನು ಹೆಂಗೆ ಬರಿಬೋದು ನೋಡಿ, 10 ಅಂತಂದರೆ 1000 ಅಂತಂದರೆ ಏನು 10⁻3 ಪ್ಲಸ್ 6 ಇಂಟು 100 ಅಂತಂದರೆ 10⁻2 ಪ್ಲಸ್ 4 ಇಂಟು 10 ಏನು ಇಲ್ಲಿ 2 ಆಯಿತು, ಇಲ್ಲಿ 1. ನೆಕ್ಸ್ಟ್ ಪ್ಲಸ್ 2 ಇಂಟು 10⁻0. ಸೊ ನೋಡಿ ಇಲ್ಲೂ ಅಷ್ಟೇ 3 ಅದಕ್ಕಿಂತ 1 ಕಮ್ಮಿ, 2 2ಕ್ಕಿಂತ 1 ಕಮ್ಮಿ, 1 1ಕ್ಕಿಂತ ಕಮ್ಮಿ 0, ಹೌದಾ. ಅಥವಾ 0 1 2 3 ಹಿಂಗೆ 10 ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಈಗ ಕೊನೆಯದು ಯಾವುದು 6374, ಮೂರನೇದು 6374. ಇದು 6 ಏನಿದೆ 1000 ಸ್ಥಾನದಲ್ಲಿದೆ, ಹಂಗಾಗಿ 1000 ಪ್ಲಸ್ 3 ಇಂಟು 100 ಪ್ಲಸ್ 7 ಇಂಟು 10 ಪ್ಲಸ್ 4 ಇಂಟು 1. ಸೊ ಈಗ ಹೆಂಗೆ ಮಾಡೋಣ, 6 ಅಂತಂದರೆ 1000 ಅಂತಂದರೆ ಎಷ್ಟು 10⁻3 ಪ್ಲಸ್ 3 ಇಂಟು 100 ಅಂತಂದರೆ 10⁻2 ಪ್ಲಸ್ 7 ಇಂಟು 10 ಅಂತಂದರೆ 10⁻1 ಪ್ಲಸ್ 4 ಇಂಟು 10⁻0. ಯಾಕೆ 10⁻0 ಅಂತಂದರೆ ಏನು ಆನ್ಸರು 1. ಸೊ ಹಂಗಾಗಿ ಇದನ್ನು ವಿಸ್ತರಣೆ ಮಾಡಿ ಬರ್ದಂಗೆ ಆಯ್ತು ನಾವು. ಓಕೆ, ಈಗ ಕೊನೆ ಕಾನ್ಸೆಪ್ಟು ನೋಡಿ, 561.903 ಹೇಗೆ ಬರೆಯಬಹುದು, ಹೇಗೆ ಬರಿಬೋದು ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಹೆಂಗೆ ಮಾಡೋಣ, ಇದು ನಮಗೆ ಗೊತ್ತಿದೆ, ಇದ್ಯಾವುದು 100 ಸ್ಥಾನ, ಇದು 10 ಸ್ಥಾನ, ಇದು 1 ಸ್ಥಾನ. ಹಂಗಾಗಿ 5 ಇಂಟು 100 ಪ್ಲಸ್ ಇದು 6 ಇಂಟು 10 ಪ್ಲಸ್ 1 ಇಂಟು 1, ಹೌದಾ. ಈಗ ಇದೇನೋ ಸರಿ, ಇದನ್ನು ಹೇಗೆ ಬರಿಬೋದಪ್ಪ ಅಂತಂದರೆ ನೋಡಿ, ಇದು ಪಾಯಿಂಟ್ ಇದೆ. ಸೊ ಪಾಯಿಂಟ್ ಇದ್ದಾಗ ನೋಡಿ ಒಂದು ನೆನ್ಪಿಟ್ಕೊಳ್ಳಿ, ಏನಪ್ಪ ಅಂತಂದರೆ ಇಲ್ಲಿ ಆಗಲೇ ನಾವೇನು ಘಾತ ರೇಖೆಯನ್ನು ಬರೆದಿದ್ವಲ್ಲ, ಇಲ್ಲಿ 4⁻0 4⁻1 4⁻2 ಅಂತ ಬರೆದಿದ್ವಿ. ಇಲ್ಲಿ ಅದ್ರ ಕೆಳಗೆ ನೋಡ್ರಿ 4⁻1 4⁻−1 4⁻−2 4⁻−3 ಅಂತ ಬರೆದಿದ್ವಿ. ಅಂದರೆ 4⁻1 ಅಂದರೆ 1/4, ಇಲ್ಲಿ 1/16, ಇಲ್ಲಿ 1 ಎಷ್ಟಾಗುತ್ತೆ 64 ಅಂತ ಆಗುತ್ತೆ. ಹಂಗೆ ನಾವು ಯಾವುದು ಬಿಡಿ ಸ್ಥಾನ ಇದು ತೊಗೊಂಡ್ರೆ, ದಶಮಾಂಶ ಪದ್ಧತಿ ತೊಗೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ನೋಡಿ, ಇಲ್ಲಿ 0, ಹೌದಾ. ಇಲ್ಲಿ 0 ಅಂದರೆ ಎಷ್ಟು 0 ಅಂದರೆ 1. ನೆಕ್ಸ್ಟು 10⁻1 10⁻2 10⁻3, ಇಲ್ಲಿ 10⁻−1, ಇಲ್ಲಿ 10⁻−2 10⁻−3. ಅಂದರೆ ಇಲ್ಲಿ 0 ಇರುತ್ತೆ. ಇಲ್ಲಿ 10⁻1 ಅಂದರೆ 1/10, ಇಲ್ಲಿ 1/1000 1/100, ಇಲ್ಲಿ 1/1000 ಆಗುತ್ತೆ, ಹೌದಾ. ಒಂದೊಂದು 0 ಕಡಿಮೆ ಹಾಕಂತ ಹೋಗುತ್ತೆ, ಅಂದರೆ ನಾವು ರಿವರ್ಸ್ ಹೋಗ್ತಾ ಇದ್ದೀವಿ. ಸೊ ಹಂಗೆ ಇಲ್ಲಿ ನಾವೇನು ಮಾಡಬೇಕು, ಈಗ ನೋಡಿ ಇಲ್ಲಿ ಪ್ಲಸ್ 9 ನೋಡಿ, ಇಲ್ಲಿ 9, ಇಲ್ಲಿ 1 ಇದೆ ಪಾಯಿಂಟ್ ಆದಮೇಲೆ. ಸೊ ಹಂಗಾಗಿ 1/10 ಪ್ಲಸ್ ನೆಕ್ಸ್ಟು 0 ಇದೆ, 0 ಇಂಟು 2 ಆದರೆ ನೋಡಿ 1/100, ಇದನ್ನು ಅಳಿಸ್ಬಿಡ್ತೀವಿ. ಇದು ನೋಡಿ 0/100 ಪ್ಲಸ್ 3 ಇಂಟು 0/1000. ಸೊ ಇದು ಆನ್ಸರು. ಈಗ ನೆಕ್ಸ್ಟು ಇದನ್ನು ಹೆಂಗೆ ಬರಿಬೋದಪ್ಪ ಅಂತಂದರೆ ನೋಡಿ, 5 ಇಂಟು 10⁻2 ಪ್ಲಸ್ 6 ಇಂಟು 10⁻1 ಪ್ಲಸ್ 1 ಇಂಟು 10⁻0 ಪ್ಲಸ್ 9 ಇಂಟು 10 ನೋಡಿ, ಇದು ಮೇಲ್ಗಡೆ ಹೋದರೆ -1 ಪ್ಲಸ್ ಇಲ್ಲೇನಿದೆ 0 ಇದೆ, 0 ಇಂಟು 10⁻2
ಪ್ಲಸ್ 3 ಇಂಟು 10⁻³ ಇಲ್ಲಿ ಯಾಕೆ ಹಿಂಗೆ ಬರೆದ್ವಿ ಅಂದರೆ ಒಂದು ಲಾಜಿಕ್ ಇದೆ, ತುಂಬ ಸಿಂಪಲ್ಲು. ನೆನ್ಪಿಟ್ಕೊಳ್ಳಿ, ಸಂಖ್ಯಾ ರೇಖೆ ಏನಿದೆ ಇಲ್ಲಿ, ಸಂಖ್ಯಾ ರೇಖೆ ಇಲ್ಲಿ ನೋಡಿ ನೀವು, ಇಲ್ಲಿ +1 +2 +3 ಅಂತ ಬರುತ್ತೆ. ಈ ಕಡೆ -1 -2 -3 ಅಂತ ಹೇಗೆ ಬರುತ್ತೋ ಅದೇ ರೀತಿ ಸಿಂಪಲ್ ಇಲ್ಲಿ 0 ಆದಮೇಲೆ ನೋಡಿ, ಇಲ್ಲಿ 0 ಆದಮೇಲೆ 1 2 3 ಬರುತ್ತೆ. ಆದರೆ ಈ ಕಡೆ ಇಲ್ಲಿ ನೋಡಿರಿ 0 ಆದಮೇಲೆ -1 -2 -3 ಬರ್ತಾ ಹೋಗುತ್ತೆ ಯಾವಾಗ ಪಾಯಿಂಟ್ ಇದ್ದರೆ. ಸೊ ಇಷ್ಟು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಬಿಡಿ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಮತ್ತೆ ರಿಪೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ.